ಈ ಚಾನಲ್ಗೆ ಸ್ವಾಗತ. ಇಲ್ಲೊಂದು ದೇಸಾಯಿ ಫೌಂಡೇಶನ್ನಲ್ಲಿ ಇನ್ನೊಂದು ನೇಮಕಾತಿ ನಡೀತಾ ಇದೆ. ದೇಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೊಂದು CBSE ಒಂದು ಸ್ಕೂಲ್ ಆಗಿದೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಜಯನಗರ ಸಿಂಧೋಳ ರೋಡ್ ವಿಜಯಪುರದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿಯನ್ನು ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆರ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಅರ್ಹತೆಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಇಲ್ಲಿ ಮೊಟ್ಟ ಮೊದಲ ಹುದ್ದೆ ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. 5 ವರ್ಷದ ಅನುಭವ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಈ ಹುದ್ದೆಗೆ ವಿದ್ಯಾರ್ಹತೆ ಎನಿ ಮಾಸ್ಟರ್ ಡಿಗ್ರಿ ಫ್ರಮ್ ರೆಗ್ಯುಲರ್ ಯೂನಿವರ್ಸಿಟಿ ಅಂದರೆ ಎಲ್ಲಿ ನೀವು ಸ್ನಾತಕೋತ್ತರ ಪದವಿ ಹೊಂದಿರುವಂಥ ಅಭ್ಯರ್ಥಿ ಈ ಹುದ್ದೆಗೆ ಸಲ್ಲಿಸಬಹುದು. ಇದು ಕೂಡ ಇಲ್ಲಿ ಒಂದು ಹುದ್ದೆಯಾಗಿ ಇಲ್ಲಿ ಕಂಡುಬರುತ್ತದೆ. ನಂತರ ಇಲ್ಲಿ ಮದರ್ ಟೀಚರ್ ಮತ್ತು ಪ್ರೀ ಪ್ರೈಮರಿ ಟೀಚರ್ ಹುದ್ದೆಗೆ ಆಲ್ ಸಬ್ಜೆಕ್ಟ್ ಟೀಚರ್ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಹತೆ NTT ಮತ್ತು DED ಅಥವಾ PPTC ಅಥವಾ MTTC ಎನಿ ಗ್ರ್ಯಾಜುಯೇಟ್ ಮಾಡಿದಂಥ ಅಭ್ಯರ್ಥಿ ಹುದ್ದೆಗೆ ಸಲ್ಲಿಸಬಹುದು. ಜೊತೆಗೆ ಇಲ್ಲೂ ಒಟ್ಟು 6 ಹುದ್ದೆಗಳಿಗೆ ಇವರು ನೇಮಕಾತಿ ಕೂಡ ಇವರು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಮತ್ತೊಂದು ಸೆಕ್ಷನ್ ಆದ PRT ಮತ್ತು TGT ಮತ್ತು PGT ಈ ಎಲ್ಲ ಸೆಕ್ಷನ್ಗಳಲ್ಲಿ ಇಂಗ್ಲೀಷ್ ಟೀಚರ್, ಸೋಷಿಯಲ್ ಟೀಚರ್, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್, ಕನ್ನಡ ಟೀಚರ್, ಹಿಂದಿ ಟೀಚರ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಹತೆ ಪದವಿ ಜೊತೆಗೆ ಪದವಿ ಇಲ್ಲ ಅಥವಾ ಸ್ನಾತಕೋತ್ತರ ಪದವಿ ಜೊತೆಗೆ B.Ed ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ 1 ರಿಂದ 3 ವರ್ಷದ ಅನುಭವ ಹೊಂದಿದ ಟೀಚಿಂಗ್ ಫೀಲ್ಡ್ನಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ವೀಚ್ ಆಫ್ ಡಿಪಾರ್ಟ್ಮೆಂಟ್ ಅಂದರೆ ಎಲ್ಲ ವಿಭಾಗಗಳಲ್ಲಿ 4 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಕಂಪ್ಯೂಟರ್ ಟೀಚರ್ ಅಥವಾ IT ಟೀಚರ್ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿ BC ಅಥವಾ MCA ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಡಿಪೆಂಡ್ ಇನ್ ದ ಫೈನ್ ಆರ್ಟ್ನಲ್ಲಿ ನೀವು ವಿದ್ಯಾರ್ಥಿ ಹೊಂದಿರಬೇಕು. ಇದು ಕೂಡ 2 ಹುದ್ದೆಯಾಗಿ ಇಲ್ಲಿ ಕಂಡುಬರುತ್ತದೆ. ನಂತರ ಫಿಸಿಕಲ್ ಎಜುಕೇಷನ್ ಅಂದರೆ ಇಲ್ಲಿ PE ಟೀಚರ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು BPED ಅಥವಾ MPED ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕೂಡ 2 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ನಂತರ ಇಲ್ಲಿ ಲೈಬ್ರರಿ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಲೈಬ್ರರಿ ಸೈನ್ಸ್ನಲ್ಲಿ ವಿದ್ಯಾರ್ಥಿ ಹೊಂದಿರಬೇಕು. ಇದು ಕೂಡ ಒಂದು ಹುದ್ದೆಯಾಗಿದೆ. ನಂತರ ಇಲ್ಲಿ ಅಕೌಂಟೆಂಟ್ ಹುದ್ದೆಗಳು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕೌಂಟೆಂಟ್ ಹುದ್ದೆಗೆ ನೀವು MCOM ಅಥವಾ BCOM ಮಾಡಿದಂಥ ಅಭ್ಯರ್ಥಿಗಳು ಮತ್ತು ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಅಲ್ಲಿ ಕೂಡ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕ್ವಾಲಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಸ್ಕೇಲ್ ಆಫ್ ದ ಅಲೌನ್ಸ್ ಅಂದರೆ ನಿಮ್ಮ ಅನುಭವ ಆಧಾರದ ಮೇಲೆ ಇವರಿಗೆ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಎಕ್ಸಲೆಂಟ್ ವರ್ಬ್ ಸ್ಕಿಲ್ ನಾಲೆಜ್ ಮಾನಿಟರಿ ಅಂದರೆ ನಿಮ್ಮ ಸ್ಕಿಲ್ ಅನುಭವ ಆದ ಮೇಲೆ ನಿಮಗೆ ಅವರನ್ನು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ನಿಮಗೆ ಯಾವಾಗಂದರೆ 10 ಗಂಟೆಯಿಂದ 4 ಗಂಟೆಯವರೆಗೆ ಇದೇ ಫೆಬ್ರವರಿ 9ನೇ ತಾರೀಕು ನಿಮಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಸಂಡೇ ಆಗಿರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವು ಈ ಇಂಟರ್ವ್ಯೂಗೆ ಹೋಗಿ ನೀವು ಅಟೆಂಡ್ ಆಗಬಹುದು. ನಿಮಗೆ ಇಲ್ಲಿ ಅಡ್ರೆಸ್ ಎಲ್ಲಿದೆ ಅಂದರೆ ಇದು ದೇಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ ಅವರ ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಗೆ ಅವರ 3 ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ. ಅವುಗಳನ್ನು ಕೂಡ ನೀವು ಸಂಪರ್ಕಿಸಬಹುದು. ಇಲ್ಲಿ ಒಂದು ಹೆಚ್ಚಿನ ಮಾಹಿತಿ ನೀಡ್ತಾ ಇದ್ದಾರೆ. ಪ್ಲೀಸ್ ಕ್ಯಾರಿ ಆನ್ 3 ಮಂತ್ ಸ್ಯಾಲ್ರಿ ಸ್ಲಿಪ್ ಅಲಾಂಗ್ ವಿತ್ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಅಡ್ವಾನ್ಸ್ ಆಗಿ 3 ತಿಂಗಳ ಸ್ಯಾಲ್ರಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ನಿಮ್ಮ ಅನುಭವದ ಒಂದು ಸ್ಯಾಲ್ರಿ ಸ್ಲಿಪ್ಪನ್ನು ಕೊಟ್ಟರೆ ನಿಮಗೂ ಅವರು ಕೂಡ 3 ತಿಂಗಳ ಸ್ಯಾಲ್ರಿಯನ್ನು ಕೂಡ ಅವರು ನಿಮಗೆ ಅಡ್ವಾನ್ಸ್ ಆಗಿ ಇಲ್ಲಿ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಇಲ್ಲಿ ಕರೆ ಮಾಡಬಹುದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BBB ಸಂಘ ಇವರ ಅಡಿಯಲ್ಲಿ ಕಂಡುಬರುವಂತಹ ಅಮೃತ್ ಇನ್ಸ್ಟಿಟ್ಯೂಟ್ ಆಫ್ ದ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಇವದೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದು ಬಿಡದಿ ಮತ್ತು ಬೆಂಗಳೂರಿನಲ್ಲಿ ಕಂಡುಬರುವಂಥ ಒಂದು ಶಾಲಾ ಕಾಲೇಜು ಆಗಿದೆ. ಇಲ್ಲಿ ರಿಕ್ವೈರ್ಮೆಂಟ್ ಅಂದರೆ ಒಂದು ಆದೇಶ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆರ್ ಎಮಿನೇಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ ಫಾಲೋವಿಂಗ್ ಪೋಸ್ಟ್ ಕ್ಯಾಂಡಿಡೇಟ್ ಸೆಂಡ್ ಅಂದರೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ರೆಸ್ಯೂಮ್ಗೆ ನಿಮ್ಮ ಈ ಒಂದು ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಇಲ್ಲಿ ಯಾವ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ಮತ್ತು ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರಿಗೆ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಯಾವ ಇದಂದರೆ ಒಂದು ಡಿಪಾರ್ಟ್ಮೆಂಟ್ಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಮೊಟ್ಟ ಮೊದಲು ನಾವಿಲ್ಲಿ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದರೆ ಸಹಾಯಕ ಪ್ರಾಧ್ಯಾಪಕರು ಒಟ್ಟು 4 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ ಆದ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಪ್ರಾಧ್ಯಾಪಕ ಹುದ್ದೆ, 3 ಸಹ ಪ್ರಾಧ್ಯಾಪಕರ ಹುದ್ದೆ, 4 ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ ಆದ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಸಹ ಪ್ರಾಧ್ಯಾಪಕರು 1 ಹುದ್ದೆ, ಸಹಾಯಕ ಪ್ರಾಧ್ಯಾಪಕರು 3 ಹುದ್ದೆಗಳು ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಆರ್ಟಿಫಿಷಿಯಲ್ ಮತ್ತು ಇಂಟೆಲಿಜೆನ್ಸ್ ಮತ್ತು
ಮೆಕ್ಯಾನಿಕಲ್ ಲರ್ನಿಂಗ್ ಡಿಪಾರ್ಟ್ಮೆಂಟ್ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಅಂದರೆ ಪ್ರಾಧ್ಯಾಪಕ ಒಂದು ಹುದ್ದೆ, ಸಹ ಪ್ರಾಧ್ಯಾಪಕ ಒಂದು ಹುದ್ದೆ, ಸಹಾಯಕ ಪ್ರಾಧ್ಯಾಪಕ ಒಟ್ಟು 3 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ವಿಭಾಗಗಳಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ತಲಾ ಒಂದೊಂದು ವಿಭಾಗಗಳಿಗೆ ಒಂದೊಂದು ಹುದ್ದೆಗೂ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ. ಜೊತೆಗೆ ಇಲ್ಲಿ MBA ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಪ್ರಾಧ್ಯಾಪಕ ಒಂದು ಹುದ್ದೆ, ಸಹ ಪ್ರಾಧ್ಯಾಪಕ ಒಂದು ಹುದ್ದೆ, ಸಹಾಯಕ ಪ್ರಾಧ್ಯಾಪಕ 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ AIEMS ಇಲ್ಲಿ ಪಾಲಿಟೆಕ್ನಿಕ್ ಒಂದು ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ CBME, CSE, AC ಲೆಕ್ಚರ್ ತಲಾ ಒಂದೊಂದು ವಿಭಾಗದಲ್ಲಿ ಅಲ್ಲಿ ಕೂಡ 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ HR ಮ್ಯಾನೇಜರ್, ಟ್ರೈನರ್, ಪ್ಲೇಸ್ಮೆಂಟ್ ಆಫೀಸರ್, ಸಿಸ್ಟಮ್ ಅಡ್ಮಿನ್ ಈ ರೀತಿಯಾಗಿ ಆಯಾ ವಿಭಾಗದಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ SDA ಸೆಕೆಂಡ್ ಡಿವಿಷನ್ ಅಕೌಂಟೆಂಟ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ 2 ಹುದ್ದೆ ಅನುಭವ ಹೊಂದಿದಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅನುಭವ ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಇನ್ಸ್ಟ್ರಕ್ಟರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ME ಆಗಿರಲಿ, CB ಆಗಿರಲಿ, CSE ಆಗಿರಲಿ, AIML ಆಗಿರಲಿ, ಆಯಾ ಫಿಸಿಕ್ಸ್ ವಿಭಾಗದಲ್ಲಿ ತಲಾ 2 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಹೊಂದಿದ ಅಭ್ಯರ್ಥಿಗಳು ಮತ್ತು ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದೆ. ಅದು ಪ್ರಿನ್ಸಿಪಲ್ ಒಂದು ಕಾಂಟ್ಯಾಕ್ಟ್ ನಂಬರ್ ಆಗಿದೆ. ಅದನ್ನು ಕೂಡ ಇಲ್ಲಿ ಗಮನಿಸಬಹುದು. ಇಲ್ಲಿ ಒಂದು ಹೆಚ್ಚಿನ ಮಾಹಿತಿ ಕೂಡ ಪಡೆದು ನೀವು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದಾಗಿದೆ. ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ARD ಸೊಸೈಟಿ ಸಂಘದ ವತಿಯಿಂದ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ನೀವು ಗಮನಿಸಬಹುದು RA ಪಾಟೀಲ್ ಪಬ್ಲಿಕ್ ಸ್ಕೂಲ್ ಬೋರ್ಗಾವ್ನಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ತಾಲೂಕು ನಿಪ್ಪಾಣಿ, ಡಿಸ್ಟಿಕ್ ಬೆಳಗಾವಿ, ಸ್ಟೇಟ್ ಕರ್ನಾಟಕದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದು ನಿಪ್ಪಾಣಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ VR ಹೈರಿಂಗ್ ಕೆಲವೊಂದಿಷ್ಟು ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬಹುದು ಕೆಳಗೆ ಹುದ್ದೆಗಳನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಮೊಟ್ಟ ಮೊದಲು ಅಸಿಸ್ಟೆಂಟ್ ಟೀಚರ್, ಅದು ಮ್ಯಾಥ್ಸ್ ಹುದ್ದೆಗೆ ಪ್ರೈಮರಿ ಸೆಕ್ಷನಲ್ಲಿ ಒಂದು ಹುದ್ದೆ, ಹೈಸ್ಕೂಲ್ ಸೆಕ್ಷನಲ್ಲಿ ಒಂದು ಹುದ್ದೆ ಇಲ್ಲಿ ನೀಡ್ತಾ ಇದ್ದಾರೆ. ಮತ್ತು ಅಸಿಸ್ಟೆಂಟ್ ಟೀಚರ್ ಸೈನ್ಸ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಪ್ರೈಮರಿ ಸೆಕ್ಷನ್ಗೆ ಒಂದು ಹುದ್ದೆ, ಹೈಸ್ಕೂಲ್ ಸೆಕ್ಷನ್ಗೆ ಒಂದು ಹುದ್ದೆ ಆಗಿದೆ. ನಂತರ ಇಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಹುದ್ದೆ, ಪ್ರೈಮರಿ ಸೆಕ್ಷನ್ ಒಂದು ಹುದ್ದೆ ಮತ್ತು ಹೈಸ್ಕೂಲಲ್ಲಿ ಒಂದು ಹುದ್ದೆ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹಿಂದಿ ಶಿಕ್ಷಕರಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಸೆಕ್ಷನ್ ಅಲ್ಲಿ ಒಂದು ಹುದ್ದೆ, ಹೈಸ್ಕೂಲ್ ಸೆಕ್ಷನಲ್ಲಿ ಒಂದು ಹುದ್ದೆ. ನಂತರ ಇಲ್ಲಿ ಕನ್ನಡ ಟೀಚರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿಯಲ್ಲಿ ಒಂದು ಹುದ್ದೆ, ಹೈಸ್ಕೂಲಲ್ಲಿ ಒಂದು ಹುದ್ದೆ. ನಂತರ ಇವರು ಟೀಚರ್, ಇಲ್ಲಿ ಪ್ರೈಮರಿ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ 2 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ರಿಸೆಪ್ಷನಿಸ್ಟ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಸ್ಪೋರ್ಟ್ಸ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ 2 ಹುದ್ದೆ. ಇಲ್ಲಿ ನೀವು ಪಾರ್ಟ್ ಟೈಮ್ನಲ್ಲಿ ನೀವು ಜಾಬ್ ಮಾಡಬೇಕಾಗುತ್ತದೆ. ಡಾನ್ಸ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ ಒಂದು ಹುದ್ದೆ ಆಗಿದೆ. ಜೊತೆಗೆ ಇಲ್ಲಿ ಕೂಡ ನೀವು ಪಾರ್ಟ್ ಟೈಮ್ ಆಗಿಯೂ ಕೂಡ ವರ್ಕ್ ಮಾಡಬಹುದು. ನಂತರ ಆಫೀಸ್ ಸ್ಟಾಫ್ಗೆ ಇವರು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಟ್ಟು 2 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಆಫೀಸ್ ಸ್ಟಾಫ್ ಇಲ್ಲಿ ಫ್ಲೂಟ್ ಇನ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಆಪರೇಷನ್ಸ್, ಅಕೌಂಟ್ ಆ್ಯಂಡ್ ಅದರ್ ಆಫೀಸ್ ರಿಲೇಟೆಡ್ ವರ್ಕ್ಗಳಿಗೆ 2 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಮೇಲಿನ ಎಲ್ಲ ಹುದ್ದೆಗಳಿಗೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದರೆ ನಿಮಗೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಕೂಡ ಇವರು ನೀಡ್ತಾ ಇದ್ದಾರೆ. ಅದನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. ಇಲ್ಲಿ ಫ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ನೀವು MTCC ಟ್ರೈನಿಂಗ್ ಹೊಂದಿರೋಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಫಾರ್ ಪ್ರೈಮರಿ ಆ್ಯಂಡ್ ಅಬೋವ್ B.Ed ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಮಸ್ಟ್ ಇನ್ ಕ್ಯಾಂಡಿಡೇಟ್, ಅಂದರೆ ನಿಮಗೆ ಇಲ್ಲಿ ಇಂಗ್ಲೀಷಿನ ಒಂದು ಅನುಭವ ಕೂಡ ಇರಬೇಕಂತ ಇವರು ಕೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ 3 ವರ್ಷದ ಅನುಭವವನ್ನು ಕೂಡ ಇವರು ಕೇಳ್ತಾ ಇದ್ದಾರೆ. ಜೊತೆಗೆ ಪ್ರೆಷರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಸ್ಯಾಲ್ರಿ ಕೂಡ ನಿಮಗೆ ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ರೆಡಿ ಟು ಡಿಫೆನ್ಸ್ ಅಪ್ಲೈ, ಅಂದರೆ ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ನೀವು ಈ ಒಂದು ಇನ್ಸ್ಟಿಟ್ಯೂಟ್ಗೆ ಒಂದು ಇಮೇಲ್ ಇದೆ. ಆ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮ್, ಅಂದರೆ ಈ ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೂಡ ನೀವು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ವಿ ಲುಕ್ ಫಾರ್ವರ್ಡ್ ಹ್ಯಾವಿಂಗ್ ಆನ್ ಟೀಮ್, ಅಂದರೆ ಅವರ ಜೊತೆ ನೀವು ಕೈ ಜೋಡಿಸಿ ಇಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಆಸಕ್ತಿ ಉಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಶ್ರೀ ಸಿದ್ಧಗಂಗಾ ಮ್ಯಾಥ್ಸ್ ರಿಸರ್ಚ್ ಒಂದು ಟ್ರಸ್ಟ್ ಆಗಿದೆ. ಸಿದ್ಧಗಂಗಾ ಮಠದಲ್ಲಿ ಕೂಡ ಇಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಿದ್ಧಗಂಗಾ
ಒಂದು ಅಡಿಯಲ್ಲಿ ಕಂಡುಬರುವಂತಹ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ನಡೀತಾ ಇದೆ. ಆ, ಶ್ರೀ 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 ಶಿವಕುಮಾರ ಸ್ವಾಮೀಜಿ ರೋಡ್ ತುಮಕೂರಿನಲ್ಲಿ ಈ ಒಂದು ವಿಶ್ವವಿದ್ಯಾಲಯ ನಿಮಗೆ ಕಂಡುಬರುತ್ತದೆ. ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದು ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಮೊದಲು ಪ್ರೊಫೆಸರ್ ಹುದ್ದೆ, ನಂತರ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಮತ್ತು ಸೀನಿಯರ್ ಪ್ರೊಫೆಸರ್ ಹುದ್ದೆ, ಒಟ್ಟು ಇವು 4 ಹುದ್ದೆಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಆಯಾ ವಿಭಾಗಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅವು ಎಲ್ಲೆಲ್ಲಿ ಅಂದರೆ ಫಾರ್ ಆಲ್ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಪ್ಯಾರಾಕ್ಲಿನಿಕ್ ಡಿಪಾರ್ಟ್ಮೆಂಟ್ನಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಜೊತೆಗೆ ಇಲ್ಲಿ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಕೂಡ ಇವರು ನೇಮಕಾತಿ ಈ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಮತ್ತು ಹಿರಿಯ ಪ್ರಾಧ್ಯಾಪಕರ ಇವರು ನೇಮಕಾತಿ ಇವರು ಮಾಡಿಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಆಲ್ಸೋ ಇನ್ವೈಟೆಡ್ ಅಂದರೆ ಈ ಹುದ್ದೆಗೆ ಇವರು ನೇಮಕಾತಿ ನಡೆಸ್ತಾ ಇದ್ದಾರೆ. ಅಟ್ರಾಕ್ಟಿವ್ ಸ್ಯಾಲರಿ ಅಂದರೆ ಒಳ್ಳೆಯ ವೇತನ ಕೂಡ ಇವರು ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಜೊತೆಗೆ ಇನ್ಸೆಂಟಿವ್ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಹ್ಯಾವಿಂಗ್ ರಿಕ್ರೂಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವ ಹೊಂದಿದ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗೆ ಸಲ್ಲಿಸಬೇಕಾದರೆ ಈ ಕೆಳಗಿನ ಇಮೇಲ್ಗೆ ನೀವು ನಿಮ್ಮ ರೆಸ್ಯೂಮನ್ನು ಕಳಿಸಬಹುದು. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದೆ. ಅದನ್ನು ಕೂಡ ನೀವು ಹೆಚ್ಚಿನ ಮಾಹಿತಿ ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ಜನತಾ ಶಿಕ್ಷಣ ಸಮಿತಿ JSS ಇದರ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲವೊಂದಿಷ್ಟು ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ವಿದ್ಯಾಗಿರಿ ಧಾರವಾಡನಲ್ಲಿ ಒಂದು ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದರ ಚೇರ್ಮನ್ ಆದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಒಂದು ಅಡಿಯಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಫಾರ್ ದ ಸ್ಟೇಟ್ ಮತ್ತು CBSE ಸ್ಕೂಲ್ ಟೀಚಿಂಗ್ ಪೋಸ್ಟ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಇದೇ ಸಂಡೇ 9/2/2025ರಂದು ಈ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅಡ್ರೆಸ್ ಅಂದರೆ ಇಲ್ಲಿ ನೇಮಕಾತಿ ನಡೆಯುವ ಸ್ಥಳ JSS SMI UG/PG ಸ್ಟಡಿ ಸೆಂಟರ್. ರಿಪೋರ್ಟಿಂಗ್ ಟೈಮ್ 9 ಗಂಟೆಯಿಂದ 12:30 ತನಕ ಈ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್, ಕನ್ನಡ ಟೀಚರ್, ಇಂಗ್ಲೀಷ್ ಟೀಚರ್, ಹಿಂದಿ ಟೀಚರ್, ಆಲ್ ಸಬ್ಜೆಕ್ಟ್ ಟೀಚರ್, ಜೊತೆಗೆ ಮದರ್ ಟೀಚರ್, ಲೈಬ್ರರಿಯನ್ ಟೀಚರ್, ಟೀಚರ್, ಮ್ಯೂಸಿಕ್ ಟೀಚರ್, ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ಇಲ್ಲಿ ವಿದ್ಯಾರ್ಥಿ ಕೂಡ ಅವರು ನೀಡ್ತಾ ಇದ್ದಾರೆ. BA ಮಾಡಿದಂಥವರು, BSc ಮಾಡಿದಂಥವರು, MA ಮಾಡಿದಂಥವರು, MSc ಮಾಡಿದಂಥವರು, BEd ಮಾಡಿದಂಥವರು, BPEd ಅಥವಾ ಲೈಬ್ರರಿ ಮಾಡಿದಂಥ ಆಯಾ ಹುದ್ದೆಗಳಿಗೆ ಆಯಾ ವಿದ್ಯಾರ್ಥಿ ಕೂಡ ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಇನ್ನೊಂದು ನೇಮಕಾತಿ ಮಾಡ್ತಾ ಇದ್ದಾರೆ. ಲೆಕ್ಚರ್ ಫಾರ್ ಡಿಗ್ರಿ ಕಾಲೇಜ್ಗೆ ಇವರು ಲೆಕ್ಚರ್ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ IC ಹೇಳುವಂಥ ಅಭ್ಯರ್ಥಿಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ IC ಹೇಳುವುದಕ್ಕೆ ಇಲ್ಲಿ ನೀವು ವಿದ್ಯಾರ್ಥಿ ಹೊಂದಿರಬೇಕು BA ಅಥವಾ MA ಅಥವಾ LLB ಅಥವಾ LLM ಅಥವಾ MA ಇನ್ ಪೊಲಿಟಿಕಲ್ ಸೈನ್ಸ್ನಲ್ಲಿ ನೀವು ಅಧ್ಯಯನ ಮಾಡಿದಂಥ ಅಭ್ಯರ್ಥಿಗಳು ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಒಂದು ವಿಷಯಕ್ಕೆ ಹೇಳ ನೀವು ಅರ್ಹರಾಗಿರುತ್ತೀರಿ ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ಅಟೆಂಡ್ ಇಂಟರ್ವ್ಯೂ ವಿತ್ ವರ್ಜಿನ್ ಅಂದರೆ ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮುಖಾಂತರ ನೀವು ಈ ಹುದ್ದೆಗೆ ನೀವು ಅಟೆಂಡ್ ಆಗಬಹುದು. ಜೊತೆಗೆ ಇಲ್ಲಿ ಈ ಸಂಸ್ಥೆ 2 ಫೋನ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಅವು ಕೂಡ ನೀವು ಹೆಚ್ಚಿನ ಮಾಹಿತಿಯಾಗಿ ಕೂಡ ನೀವು ಕರೆ ಮಾಡಿ ಇವುಗಳನ್ನು ನೀವು ಕೂಡ ಸಂಪರ್ಕಿಸಬಹುದು. ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಶ್ರೀ AV ದಮ್ಮನ್ಗಿ ವಿಷನ್ ಫೌಂಡೇಶನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್ CBSE ಕಾಲೇಜ್ನಲ್ಲಿ ಸ್ಕೂಲ್ ಮತ್ತು CBSE ಕಾಲೇಜ್ನಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ರೆಸಿಡೆನ್ಸಿ ಕಮ್ ಬೋರ್ಡಿಂಗ್ ಸೀನಿಯರ್ ಸೆಕೆಂಡ್ರಿ ಸ್ಕೂಲ್. ಇದೊಂದು CBSE ಸ್ಕೂಲು ಅಂತ ಹೊಂದಿದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕಿದರ್ ಗಾರ್ಡನ್ ಟೀಚರ್ಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದೆ. ಅದು 2 ಹುದ್ದೆ. ಇಲ್ಲಿ ಟ್ರೈನ್ಡ್ ಗ್ರ್ಯಾಜುಯೇಟ್ ಮಾಡಿದಂಥ ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸಬಹುದು. ಜೊತೆಗೆ 3 ವರ್ಷದ ಅನುಭವದಿಂದ ಅಭ್ಯರ್ಥಿ ಅರ್ಜಿ ಸಲ್ಲಿಸ, ಜೊತೆಗೆ ಇಲ್ಲಿ ಪ್ರೆಷರ್ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಇಲ್ಲಿ ಪ್ರೈಮರಿ ಟೀಚರ್ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, EVS ಹಿಂದಿ ಟೀಚರ್ಗಳಿಗೆ ನೇಮಕಾತಿ ನಡೀತಾ ಇದೆ. ಅರ್ಜಿಯನ್ನು ಸಲ್ಲಿಸ ಒಟ್ಟು 10 ಹುದ್ದೆಗಳಿಗೆ ಇವರು 7 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಪದವಿ ಜೊತೆಗೆ BEd ಮಾಡಿರಬೇಕು. ಆಯಾ ವಿಷಯದಲ್ಲಿ ನೀವು ಪದವಿ ಜೊತೆಗೆ BEd ಮಾಡಿರಬೇಕು. 3 ವರ್ಷದ ಅನುಭವ ಜೊತೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಬಹುದು. ನಂತರ ಇಲ್ಲಿ ಹೈಸ್ಕೂಲ್ ಸೆಕ್ಷನ್ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಹಿಂದಿ ಟೀಚರ್ ನೇಮಕಾತಿ ನಡೀತಾ ಇದೆ. ಅಲ್ಲಿ ಕೂಡ 10 ಹುದ್ದೆ. ಗ್ರ್ಯಾಜುಯೇಟ್ ರಿವೆಲೆಂಟ್ ಅಂದರೆ ಪದವಿ ಜೊತೆಗೆ ನೀವು BEd ಮಾಡಿರಬೇಕು ಆಯಾ ಸಬ್ಜೆಕ್ಟ್ಗಳಿಗೆ. ಜೊತೆಗೆ 3 ವರ್ಷ ಜೊತೆಗೆ ಪ್ರೆಷರ್ ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಕಾಲೇಜ್ ಫ್ಯಾಕಲ್ಟಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಫಿಸಿಕ್ಸ್ ಮತ್ತು
ಮ್ಯಾಥಮೆಟಿಕ್ಸ್ ಟೀಚರ್ಗಳು ನೇಮಕಾತಿ ನಡೀತಾ ಇದೆ. ಒಟ್ಟು 2 ಹುದ್ದೆ. ಇಲ್ಲಿ ನೀವು ಸ್ನಾತಕೋತ್ತರ ಪದವಿ ಜೊತೆ ಅಧ್ಯಯನ ಮಾಡಿರಬೇಕಾಗುತ್ತದೆ. 3 ವರ್ಷ ಅನುಭವ ಕೂಡ ಇವರು ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ರಿಸೆಪ್ಷನ್ಸ್ ಮತ್ತು ಕಮ್ ವಾರ್ಡನ್ ಗಾರ್ಡನ್ ಡ್ರೈವರ್ ಒಟ್ಟು 5 ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೋದು. ಅಂದರೆ ಇಲ್ಲಿ ರಿಸೆಪ್ಷನ್ ಮತ್ತು ಟೀಚರ್ ಮತ್ತು ವಾರ್ಡನ್ ಮತ್ತು ಗಾರ್ಡನ್ ಮತ್ತು ಡ್ರೈವರ್ ಹುದ್ದೆಗಳು ಒಟ್ಟು 5 ಹುದ್ದೆ ನೇಮಕಾತಿ ನಡೆದಿದೆ. ಜೊತೆಗೆ ಈ ಹುದ್ದೆಗೆ ನೀವು ಡಿಗ್ರಿ ಮಾಡಿರಬೇಕು. ಜೊತೆಗೆ ಇಲ್ಲಿ ಅನುಭವ ಮತ್ತು ಪ್ರೆಷರ್ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಈ ಹುದ್ದೆಗೆ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಸೆಂಡ್ ಮಾಡಬಹುದು. ನಂತರ ನಿಮಗೆ ಶಾರ್ಟ್ ಲಿಸ್ಟ್ ಮುಖಾಂತರ ಇವರು ನಿಮಗೆ ಇಂಟರ್ವ್ಯೂಗೆ ಇವರು ನಿಮಗೆ ಕರೆಯುತ್ತಾರೆ. ಡಿಸರ್ವಿಂಗ್ ಕ್ಯಾಂಡಿಡೇಟ್ ವಿಲ್ ಬಿ ಆಫರ್ಡ್ ಬೆಸ್ಟ್ ಸ್ಯಾಲ್ರಿ ಅಂತ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಿಗೆ ಒಳ್ಳೆಯ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ಕಾಂಟ್ಯಾಕ್ಟ್ನಲ್ಲಿ ಅಂದರೆ ಅರ್ಜಿಯ ವಿಳಾಸ ಕಲ್ಪವೃಕ್ಷ ಮಾಡೆಲ್ ಸ್ಕೂಲ್, ಅಲಖರ ನಗರ, ಮಾರ್ಗೋಡ ರೋಡ್, ಬೈಲಹೊಂಗಲ, ಬೆಳಗಾವಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಜೊತೆಗೆ ಲ್ಯಾಂಡ್ ನಂಬರ್ ಕೂಡ ನೀಡ್ತಾ ಜೊತೆಗೆ ಫೋನ್ ನಂಬರ್ ಕೂಡ ಇಲ್ಲಿ ನೀಡ್ತಾ ಇದ್ದರೆ ಅವು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ನೀಡ್ತಾ ನೋಡಬಹುದು. ಇಲ್ಲಿ ಈ ಇಮೇಲ್ ಕೂಡ ಆ ಸ್ಕೂಲಿನ ಒಂದು ಇಮೇಲ್ ಆಗಿರುತ್ತದೆ. ಇದಕ್ಕೂ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ನೀವು ಸಲ್ಲಿಸಬಹುದು. ಇಲ್ಲಿ ಓಂ ಶ್ರೀ ಮಂಜುನಾಯತ ನಮಃ ಇದು ಧರ್ಮಸ್ಥಳದ ಒಂದು ಕ್ಷೇತ್ರದ ಅಧೀನದಲ್ಲಿ ಕಂಡುಬರುವಂಥ ಒಂದು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ಉಜಿರಿನಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇದರ ಪ್ರೆಸಿಡೆಂಟ್ ಕೂಡ ವೀರೇಂದ್ರ ಹೆಗಡೆ ಅವರು ಇಲ್ಲಿ ನೀಡ್ತಾ ಇದ್ದಾರೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳು ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ SDM ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಉಜಿರೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಇಲ್ಲಿ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಇವರು ನೇಮಕಾತಿ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವ ಡಿಪಾರ್ಟ್ಮೆಂಟಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು IT, ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡಾಟಾ ಸೈನ್ಸ್ ವಿಭಾಗಗಳಲ್ಲಿ ಈ 3 ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಕ್ವಾಲಿಫಿಕೇಷನ್ ಆ್ಯಸ್ ಪರ್ ಅಂದರೆ AICTE ಅಂದರೆ ವಿಶ್ವವಿದ್ಯಾಲಯ ಒಂದು ಅರ್ಹತೆಯ ಆಧಾರದ ಮೇಲೆ ಇವರು ನಿಮಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಮತ್ತೊಂದು ಟ್ರೈನರ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ವಿದ್ಯಾರ್ಥಿ BE ಅಥವಾ BBM ಜೊತೆಗೆ ಇಲ್ಲಿ MTech ಮತ್ತು MBA ಮಾಡಿದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಇದಕ್ಕೆ ನೀವು 2 ವರ್ಷದ ಅನುಭವ ಇಲ್ಲಿ ಕೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಎಕ್ಸಲೆಂಟ್ ಆರಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ನಿಮಗೆ ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಲ್ಯಾಬ್ ಇನ್ಸ್ಟ್ರಕ್ಟರ್ ಹುದ್ದೆಗಳು ಇವರು ನೇಮಕಾತಿ ನಡೀತಾ ಇದೆ. ಇದಕ್ಕೆ ವಿದ್ಯಾರ್ಥಿ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ BSc ಫಿಸಿಕ್ಸ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗಿರುತ್ತದೆ. ಇಲ್ಲಿ ಫೆಸಿಲಿಟೀಸ್ ಗುಡ್ ಸ್ಯಾಲ್ರಿ ಅಂದರೆ ಒಳ್ಳೆಯ ವೇತನ ನೀಡ್ತಾ ಇದ್ದಾರೆ. ಜೊತೆಗೆ PF ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಒಳ್ಳೆಯ ಮೆಡಿಕಲ್ ಒಂದು ಸೌಲಭ್ಯ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ನೀವಿಲ್ಲಿ ಪ್ರಿನ್ಸಿಪಲ್ STM ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಉಜಿರೆ ಅವರಿಗೆ ನೀವು ಅರ್ಜಿ ಸಲ್ಲಿಸಬೇಕು. ಜೊತೆಗೆ ಇಲ್ಲಿ ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಆ ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ನೀವಿಲ್ಲಿ ಸೆಂಡ್ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೂಡ ಅವರ ಫೋನ್ ನಂಬರ್ ಕೂಡ ನೀವಿಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಈ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಶ್ರೀ ಜಗಜ್ಯೋತಿ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನೇಮಕಾತಿ ನಡೀತಾ ಇದೆ. ಇದು ಪುಲಕೇಶಿ ನಗರ ಮನಗುಳಿ ರಸ್ತೆ ವಿಜಯಪುರದಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೆಲವಷ್ಟು ಹುದ್ದೆಗಳಿಗೆ ಇರುವ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಹುದ್ದೆ ಹೆಸರು ಪ್ರಾಚಾರ್ಯರು ಒಂದು ಹುದ್ದೆ. ಈ ಹುದ್ದೆಗೆ ನೀವು MA, MSc, MEd ಅಥವಾ ನೆಟ್ ಅಥವಾ ಸೆಟ್ ಅಥವಾ PhD ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಜೊತೆಗೆ 5 ವರ್ಷದ ಅನುಭವ ಕೂಡ ಇವರು ನಿಮಗೆ ಇಲ್ಲಿ ಕೇಳ್ತಾ ಇದ್ದಾರೆ. ನಂತರ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಕೂಡ 5 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ವಿದ್ಯಾರ್ಥಿ MA, MEd ಅಥವಾ PhD ಅಥವಾ ನೆಟ್ ಸೆಟ್ ಮಾಡಿದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಜೊತೆಯಲ್ಲಿ ಇಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕರು, ಇಂಗ್ಲೀಷ್, ಹಿಂದಿ, ಹಿಸ್ಟ್ರಿ, ಸೋಷಿಯಲಿಸ್ಟ್ ಇಷ್ಟೆಲ್ಲ ಪ್ರಾಧ್ಯಾಪಕರು ಕೂಡ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನಂತರ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಒಟ್ಟು 3 ಹುದ್ದೆ. ಇಲ್ಲಿ ಕೂಡ MSc, MEd, PhD ಅಥವಾ ನೆಟ್ ಸೆಟ್ ಮಾಡಿದಂಥ ಅಭ್ಯರ್ಥಿಗಳು ಸಲ್ಲಿಸಬಹುದು. ಜೊತೆಗೆ ನೀವು ಇಲ್ಲಿ ಆಪ್ಷನ್ ಆಗಿ CBEd ಮತ್ತು PCA ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಗ್ರಂಥಪಾಲಕರ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ನೀವು ಲೈಬ್ರರಿ ಸೈನ್ಸ್ ಮಾಡಿರಬೇಕು. ಜೊತೆಗೆ ಇಲ್ಲಿ PhD ಅಥವಾ ನೆಟ್ ಸೆಟ್ ಮಾಡಿರಬೇಕಾಗಿರುತ್ತದೆ. ನಂತರ ಸಿಪಾಯಿ ಮತ್ತು ಅಟೆಂಡರ್ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ.
ಅಲ್ಲಿ ಕೂಡ 2 ಹುದ್ದೆ ಇಲ್ಲಿ ವಿದ್ಯಾರ್ಥಿ SLC ಇವರು ಕೇಳ್ತಾ ಇದ್ದಾರೆ. ಆ, ಈ ಈ ಮೇಲಿನ ಎಲ್ಲ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಒಂದು ಸೆಟ್ ಎಲ್ಲ ಅಂಕಪಟ್ಟಿಗಳನ್ನು ಜೆರಾಕ್ಸ್ ಪ್ರತಿ ಖುದ್ದಾಗಿ ಅಂಚೆಯ ಮುಖಾಂತರವಾಗಿ ನೀವು 20/2/2025 ಒಳಗಾಗಿ ನೀವು ಸಾಯಂಕಾಲ 5 ಗಂಟೆಯ ಒಳಗಾಗಿ ನೀವು ಮಹಾವಿದ್ಯಾಲಯ ಕಚೇರಿಗೆ ಒಂದು ಕಾಪಿಯನ್ನು ಕೂಡ ನೀವು ಸಲ್ಲಿಸಬೇಕು. ನಂತರ ಅವ್ರ ಸಂದರ್ಶನ ದಿನಾಂಕವನ್ನು ಕೂಡ ನಿಮಗೆ ಅವರು ನಂತರ ದಿನಮಾನಗಳು ನಿಮಗೆ ತಿಳಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಆ ಸಂಸ್ಥೆಯ ಕರೆಯನ್ನು ಕೂಡ ನೀವು ಇಲ್ಲಿ ಸಂಪರ್ಕಿಸಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.